ಮೂಲಕವೇ ಸೈಲೆಂಟ್ ಆಗಿ ಕೌಂಟರ್ ಕೊಡ್ಲಿಕ್ಕೆ ಸಿದ್ಧರಾದ್ರ ಡಿಕೆ ಶಿವಕುಮಾರ್. ದಲಿತ ಸಮಾವೇಶಕ್ಕೆ ಒಂದು ಕಡೆ ಸಿದ್ದರಾಮಯ್ಯ ಬಣದ ಕೆಲ ಸಚಿವರುಗಳು ಹೈಕಮಾಂಡ್ಗೆ ಡೆಡ್ಲೈನ್ ಕೊಡ್ತಿದ್ದಾರೆ, ಇಷ್ಟು ಒಳಗಡೆ ನಮ್ಗೆ ಅನುಮತಿ ಕೊಡಿ ಅಂತ ಹೇಳಿ. ಇದನ್ನ ಗಮನಿಸಿರುವ ಡಿಸಿಎಂ ಡಿಕೆ ಶಿವಕುಮಾರ್ ಅಲರ್ಟ್ ಆಗಿದ್ದಾರೆ. ಸಿದ್ದರಾಮಯ್ಯ ಬಣದ ವಿರುದ್ಧ ಹೊಸದೊಂದು ದಾಳವನ್ನ ಪ್ರಯೋಗ ಮಾಡಲಿಕ್ಕೆ ಡಿಕೆ ಶಿವಕುಮಾರ್ ಸಿದ್ದರಾದಂತಿದೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನ ವಹಿಸಿ 5 ವರ್ಷ ಪೂರ್ತಿಯಾಗಿದೆ. ಇದೇ ಕಾರಣವನ್ನ ನೆಪವಾಗಿಟ್ಟುಕೊಂಡು ದಾವಣಗೆರೆಯಲ್ಲಿ ಸಮಾವೇಶ ಮಾಡುವ ಚಿಂತನೆಯಲ್ಲಿದ್ದಾರೆ ಡಿಕೆ ಶಿವಕುಮಾರ್. ಯಾವ ರೀತಿ ಸಿದ್ದರಾಮೋತ್ಸವ ಅಥವಾ ಸ್ವಾಭಿಮಾನಿ ಸಮಾವೇಶ ಮಾಡಿ ಸಿದ್ದರಾಮಯ್ಯನವರ ಪರವಾಗಿ ಒಂದು ಮೊಮೆಂಟಮ್ ಅನ್ನ ಕ್ರಿಯೇಟ್ ಮಾಡಲಿಕ್ಕೆ, ಸೃಷ್ಟಿ ಮಾಡಲಿಕ್ಕೆ ಸಿದ್ದರಾಮಯ್ಯ ಬಣದ ನಾಯಕರು ಪ್ರಯತ್ನ ಮಾಡಿದ್ರು, ಅದೇ ರೀತಿಯಲ್ಲಿ ದಾವಣಗೆರೆಯಲ್ಲಿ ಸಮಾವೇಶ ಮಾಡುವ ಮೂಲಕ ತಮ್ಮ ಕೈ ಮೇಲಾಗಿಸಿಕೊಳ್ಳುವ ಚಿಂತನೆಯಲ್ಲಿದ್ದಾರೆ ಡಿಕೆ ಶಿವಕುಮಾರ್. ಆ ಮೂಲಕ ಸಿದ್ದು ಬಣದ ಶಕ್ತಿ ಪ್ರದರ್ಶನ, ದಲಿತ ಸಮಾವೇಶಕ್ಕೆ ಬ್ರೇಕ್ ಹಾಕುವ ಪ್ರಯತ್ನವನ್ನ ಕೂಡ ಮಾಡ್ತಾ ಇದ್ದಾರೆ. ನಿನ್ನೆ ಕಾಂಗ್ರೆಸ್ ಪಕ್ಷದ ಕಡೆಯಿಂದ ಆಚರಿಸಲಾದ ಮಹಿಳಾ ದಿನಾಚರಣೆ ಸಂದರ್ಭದಲ್ಲಿ ಇದರ ಸೂಚನೆಯನ್ನ ನೀಡಿದ್ದಾರೆ ಡಿಕೆ ಶಿವಕುಮಾರ್. ಮೇ 21ಕ್ಕೆ ಸಮಾವೇಶವನ್ನ ಮಾಡೋಕೆ ಚಿಂತಿಸುತ್ತಿದ್ದೇವೆ ಅನ್ನೋ ಸುಳುವನ್ನ ಬಿಟ್ಕೊಟ್ಟಿದ್ದಾರೆ ಡಿಕೆ ಶಿವಕುಮಾರ್. ಸರ್ಕಾರ ಅಧಿಕಾರಕ್ಕೆ ಬಂದು 2 ವರ್ಷ ಪೂರೈಕೆ ಆಗುತ್ತೆ. ಈ ಹಿನ್ನೆಲೆಯಲ್ಲಿ ಒಂದು ಅದ್ದೂರಿಯಾದ ಸಮಾವೇಶಕ್ಕೆ ರೂಪುರೇಷೆಗಳು ಸಿದ್ಧವಾಗ್ತಾ ಇದೆ ಅಂತ ಹೇಳೋ ಮೂಲಕ ಡಿಕೆ ಶಿವಕುಮಾರ್ ಅವರು ತಮ್ಮ ಹೆಸರಲ್ಲಿ ಸಮಾವೇಶವನ್ನ ಮಾಡುವ ಮೂಲಕ ಸಿದ್ದರಾಮಯ್ಯ ಬಣಕ್ಕೆ ಕೌಂಟರ್ ಕೊಡುವ ಪ್ರಯತ್ನಕ್ಕೆ ಕೈ ಹಾಕ್ತಿದ್ದಾರೆ. ಸರ್ಕಾರ ಅಥವಾ ಪಕ್ಷದಾಡಿಯ ಕಾರ್ಯಕ್ರಮ ಅಂದ್ರೆ ಇದಕ್ಕೆ ಹೈಕಮಾಂಡ್ ನಾಯಕರು ಕೂಡ ನಿರಾಕರಣೆಯನ್ನ ಸೂಚಿಸಲಾರರು. ಆ ಮೂಲಕ ದಲಿತ ಸಮಾವೇಶಕ್ಕೆ ಇದು ಪಕ್ಷದ್ದು ಅಲ್ಲ, ಸರ್ಕಾರದ್ದು ಅಲ್ಲ, ವೈಯಕ್ತಿಕ ಅಂತ ತೋರಿಸುವ ಪ್ರಯತ್ನವನ್ನ ಕೂಡ ಡಿಕೆ ಶಿವಕುಮಾರ್ ಮಾಡ್ತಾ ಇರುವಂತಿದೆ. ಇದು ಒಂದ್ ಕಡೆ ಆದ್ರೆ ಮತ್ತೊಂದು ಕಡೆ ಇದೇ ಮೂಲಕವೇ ಸೈಲೆಂಟ್ ಆಗಿ ಕೌಂಟರ್ ಕೊಡ್ಲಿಕ್ಕೆ ಸಿದ್ದರಾದ್ರ ಡಿಕೆ ಶಿವಕುಮಾರ್. ದಲಿತ ಸಮಾವೇಶಕ್ಕೆ ಒಂದು ಕಡೆ ಸಿದ್ದರಾಮಯ್ಯ ಬಣದ ಕೆಲ ಸಚಿವರುಗಳು ಹೈಕಮಾಂಡ್ಗೆ ಡೆಡ್ಲೈನ್ ಕೊಡ್ತಿದ್ದಾರೆ, ಇಷ್ಟು ಒಳಗಡೆ ನಮ್ಗೆ ಅನುಮತಿ ಕೊಡಿ ಅಂತ ಹೇಳಿ. ಇದನ್ನ ಗಮನಿಸಿರುವ ಡಿಸಿಎಂ ಡಿಕೆ ಶಿವಕುಮಾರ್ ಅಲರ್ಟ್ ಆಗಿದ್ದಾರೆ. ಸಿದ್ದರಾಮಯ್ಯ ಬಣದ ವಿರುದ್ಧ ಹೊಸದೊಂದು ದಾಳವನ್ನ ಪ್ರಯೋಗ ಮಾಡಲಿಕ್ಕೆ ಡಿಕೆ ಶಿವಕುಮಾರ್ ಸಿದ್ದರಾದಂತಿದೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನ ವಹಿಸಿ 5 ವರ್ಷ ಪೂರ್ತಿಯಾಗಿದೆ. ಇದೇ ಕಾರಣವನ್ನ ನೆಪವಾಗಿಟ್ಟುಕೊಂಡು ದಾವಣಗೆರೆಯಲ್ಲಿ ಸಮಾವೇಶ ಮಾಡುವ ಚಿಂತನೆಯಲ್ಲಿದ್ದಾರೆ ಡಿಕೆ ಶಿವಕುಮಾರ್. ಯಾವ ರೀತಿ ಸಿದ್ದರಾಮೋತ್ಸವ ಅಥವಾ ಸ್ವಾಭಿಮಾನಿ ಸಮಾವೇಶ ಮಾಡಿ ಸಿದ್ದರಾಮಯ್ಯನವರ ಪರವಾಗಿ ಒಂದು ಮೊಮೆಂಟಮ್ ಅನ್ನ ಕ್ರಿಯೇಟ್ ಮಾಡಲಿಕ್ಕೆ, ಸೃಷ್ಟಿ ಮಾಡಲಿಕ್ಕೆ ಸಿದ್ದರಾಮಯ್ಯ ಬಣದ ನಾಯಕರು ಪ್ರಯತ್ನ ಮಾಡಿದ್ರು, ಅದೇ ರೀತಿಯಲ್ಲಿ ದಾವಣಗೆರೆಯಲ್ಲಿ ಸಮಾವೇಶ ಮಾಡುವ ಮೂಲಕ ತಮ್ಮ ಕೈ ಮೇಲಾಗಿಸಿಕೊಳ್ಳುವ ಚಿಂತನೆಯಲ್ಲಿದ್ದಾರೆ ಡಿಕೆ ಶಿವಕುಮಾರ್. ಆ ಮೂಲಕ ಸಿದ್ದು ಬಣದ ಶಕ್ತಿ ಪ್ರದರ್ಶನ, ದಲಿತ ಸಮಾವೇಶಕ್ಕೆ ಬ್ರೇಕ್ ಹಾಕುವ ಪ್ರಯತ್ನವನ್ನ ಕೂಡ ಮಾಡ್ತಾ ಇದ್ದಾರೆ. ನಿನ್ನೆ ಕಾಂಗ್ರೆಸ್ ಪಕ್ಷದ ಕಡೆಯಿಂದ ಆಚರಿಸಲಾದ ಮಹಿಳಾ ದಿನಾಚರಣೆ ಸಂದರ್ಭದಲ್ಲಿ ಇದರ ಸೂಚನೆಯನ್ನ ನೀಡಿದ್ದಾರೆ ಡಿಕೆ ಶಿವಕುಮಾರ್. ಮೇ 21ಕ್ಕೆ ಸಮಾವೇಶವನ್ನ ಮಾಡೋಕೆ ಚಿಂತಿಸುತ್ತಿದ್ದೇವೆ ಅನ್ನೋ ಸುಳುವನ್ನ ಬಿಟ್ಕೊಟ್ಟಿದ್ದಾರೆ ಡಿಕೆ ಶಿವಕುಮಾರ್. ಸರ್ಕಾರ ಅಧಿಕಾರಕ್ಕೆ ಬಂದು 2 ವರ್ಷ ಪೂರೈಕೆ ಆಗುತ್ತೆ. ಈ ಹಿನ್ನೆಲೆಯಲ್ಲಿ ಒಂದು ಅದ್ದೂರಿಯಾದ ಸಮಾವೇಶಕ್ಕೆ ರೂಪುರೇಷೆಗಳು ಸಿದ್ಧವಾಗ್ತಾ ಇದೆ ಅಂತ ಹೇಳೋ ಮೂಲಕ ಡಿಕೆ ಶಿವಕುಮಾರ್ ಅವರು ತಮ್ಮ ಹೆಸರಲ್ಲಿ ಸಮಾವೇಶವನ್ನ ಮಾಡುವ ಮೂಲಕ ಸಿದ್ದರಾಮಯ್ಯ ಬಣಕ್ಕೆ ಕೌಂಟರ್ ಕೊಡುವ ಪ್ರಯತ್ನಕ್ಕೆ ಕೈ ಹಾಕ್ತಿದ್ದಾರೆ. ಸರ್ಕಾರ ಅಥವಾ ಪಕ್ಷದಾಡಿಯ ಕಾರ್ಯಕ್ರಮ ಅಂದ್ರೆ ಇದಕ್ಕೆ ಹೈಕಮಾಂಡ್ ನಾಯಕರು ಕೂಡ ನಿರಾಕರಣೆಯನ್ನ ಸೂಚಿಸಲಾರರು. ಆ ಮೂಲಕ ದಲಿತ ಸಮಾವೇಶಕ್ಕೆ ಇದು ಪಕ್ಷದ್ದು ಅಲ್ಲ, ಸರ್ಕಾರದ್ದು ಅಲ್ಲ, ವೈಯಕ್ತಿಕ ಅಂತ ತೋರಿಸುವ ಪ್ರಯತ್ನವನ್ನ ಕೂಡ ಡಿಕೆ ಶಿವಕುಮಾರ್ ಮಾಡ್ತಾ ಇರುವಂತಿದೆ. ಇದು ಒಂದ್ ಕಡೆ ಆದ್ರೆ ಮತ್ತೊಂದು ಕಡೆ ಇದೇ ಮೂಲಕವೇ ಸೈಲೆಂಟ್ ಆಗಿ ಕೌಂಟರ್ ಕೊಡ್ಲಿಕ್ಕೆ ಸಿದ್ದರಾದ್ರ ಡಿಕೆ ಶಿವಕುಮಾರ್. ದಲಿತ ಸಮಾವೇಶಕ್ಕೆ ಒಂದು ಕಡೆ ಸಿದ್ದರಾಮಯ್ಯ ಬಣದ ಕೆಲ ಸಚಿವರುಗಳು ಹೈಕಮಾಂಡ್ಗೆ ಡೆಡ್ಲೈನ್ ಕೊಡ್ತಿದ್ದಾರೆ, ಇಷ್ಟು ಒಳಗಡೆ ನಮ್ಗೆ ಅನುಮತಿ ಕೊಡಿ ಅಂತ ಹೇಳಿ. ಇದನ್ನ ಗಮನಿಸಿರುವ ಡಿಸಿಎಂ ಡಿಕೆ ಶಿವಕುಮಾರ್ ಅಲರ್ಟ್ ಆಗಿದ್ದಾರೆ. ಸಿದ್ದರಾಮಯ್ಯ ಬಣದ ವಿರುದ್ಧ ಹೊಸದೊಂದು ದಾಳವನ್ನ ಪ್ರಯೋಗ ಮಾಡಲಿಕ್ಕೆ ಡಿಕೆ ಶಿವಕುಮಾರ್ ಸಿದ್ದರಾದಂತಿದೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನ ವಹಿಸಿ 5 ವರ್ಷ ಪೂರ್ತಿಯಾಗಿದೆ. ಇದೇ ಕಾರಣವನ್ನ ನೆಪವಾಗಿಟ್ಟುಕೊಂಡು ದಾವಣಗೆರೆಯಲ್ಲಿ ಸಮಾವೇಶ ಮಾಡುವ ಚಿಂತನೆಯಲ್ಲಿದ್ದಾರೆ ಡಿಕೆ ಶಿವಕುಮಾರ್. ಯಾವ ರೀತಿ ಸಿದ್ದರಾಮೋತ್ಸವ ಅಥವಾ ಸ್ವಾಭಿಮಾನಿ ಸಮಾವೇಶ ಮಾಡಿ ಸಿದ್ದರಾಮಯ್ಯನವರ ಪರವಾಗಿ ಒಂದು ಮೊಮೆಂಟಮ್ ಅನ್ನ ಕ್ರಿಯೇಟ್ ಮಾಡಲಿಕ್ಕೆ, ಸೃಷ್ಟಿ ಮಾಡಲಿಕ್ಕೆ ಸಿದ್ದರಾಮಯ್ಯ ಬಣದ ನಾಯಕರು ಪ್ರಯತ್ನ ಮಾಡಿದ್ರು, ಅದೇ ರೀತಿಯಲ್ಲಿ ದಾವಣಗೆರೆಯಲ್ಲಿ ಸಮಾವೇಶ ಮಾಡುವ ಮೂಲಕ
ತಮ್ಮ ಕೈ ಮೇಲಾಗಿಸಿಕೊಳ್ಳುವ ಚಿಂತನೆಯಲ್ಲಿದ್ದಾರೆ ಡಿಕೆ ಶಿವಕುಮಾರ್. ಆ ಮೂಲಕ ಸಿದ್ದು ಬಣದ ಶಕ್ತಿ ಪ್ರದರ್ಶನ, ದಲಿತ ಸಮಾವೇಶಕ್ಕೆ ಬ್ರೇಕ್ ಹಾಕುವ ಪ್ರಯತ್ನವನ್ನ ಕೂಡ ಮಾಡ್ತಾ ಇದ್ದಾರೆ. ನಿನ್ನೆ ಕಾಂಗ್ರೆಸ್ ಪಕ್ಷದ ಕಡೆಯಿಂದ ಆಚರಿಸಲಾದ ಮಹಿಳಾ ದಿನಾಚರಣೆ ಸಂದರ್ಭದಲ್ಲಿ ಇದರ ಸೂಚನೆಯನ್ನ ನೀಡಿದ್ದಾರೆ ಡಿಕೆ ಶಿವಕುಮಾರ್. ಮೇ 21ಕ್ಕೆ ಸಮಾವೇಶವನ್ನ ಮಾಡೋಕೆ ಚಿಂತಿಸುತ್ತಿದ್ದೇವೆ ಅನ್ನೋ ಸುಳುವನ್ನ ಬಿಟ್ಟುಕೊಟ್ಟಿದ್ದಾರೆ ಡಿಕೆ ಶಿವಕುಮಾರ್. ಸರ್ಕಾರ ಅಧಿಕಾರಕ್ಕೆ ಬಂದು 2 ವರ್ಷ ಪೂರೈಕೆ ಆಗುತ್ತೆ. ಈ ಹಿನ್ನೆಲೆಯಲ್ಲಿ ಒಂದು ಅದ್ದೂರಿಯಾದ ಸಮಾವೇಶಕ್ಕೆ ರೂಪುರೇಷೆಗಳು ಸಿದ್ಧವಾಗ್ತಾ ಇದೆ ಅಂತ ಹೇಳೋ ಮೂಲಕ ಡಿಕೆ ಶಿವಕುಮಾರ್ ಅವರು ತಮ್ಮ ಹೆಸರಲ್ಲಿ ಸಮಾವೇಶವನ್ನ ಮಾಡುವ ಮೂಲಕ ಸಿದ್ದರಾಮಯ್ಯ ಬಣಕ್ಕೆ ಕೌಂಟರ್ ಕೊಡುವ ಪ್ರಯತ್ನಕ್ಕೆ ಕೈ ಹಾಕ್ತಿದ್ದಾರೆ. ಸರ್ಕಾರ ಅಥವಾ ಪಕ್ಷದಾಡಿಯ ಕಾರ್ಯಕ್ರಮ ಅಂದ್ರೆ ಇದಕ್ಕೆ ಹೈಕಮಾಂಡ್ ನಾಯಕರು ಕೂಡ ನಿರಾಕರಣೆಯನ್ನ ಸೂಚಿಸಲಾರರು. ಆ ಮೂಲಕ ದಲಿತ ಸಮಾವೇಶಕ್ಕೆ ಇದು ಪಕ್ಷದ್ದು ಅಲ್ಲ, ಸರ್ಕಾರದ್ದು ಅಲ್ಲ, ವೈಯಕ್ತಿಕ ಅಂತ ತೋರಿಸುವ ಪ್ರಯತ್ನವನ್ನ ಕೂಡ ಡಿಕೆ ಶಿವಕುಮಾರ್ ಮಾಡ್ತಾ ಇರುವಂತಿದೆ. ಇದು ಒಂದ್ ಕಡೆ ಆದ್ರೆ ಮತ್ತೊಂದ್ ಕಡೆ ಇದೇ ಮೂಲಕವೇ ಸೈಲೆಂಟ್ ಆಗಿ ಕೌಂಟರ್ ಕೊಡ್ಲಿಕ್ಕೆ ಸಿದ್ಧರಾದ್ರ ಡಿಕೆ ಶಿವಕುಮಾರ್. ದಲಿತ ಸಮಾವೇಶಕ್ಕೆ ಒಂದು ಕಡೆ ಸಿದ್ದರಾಮಯ್ಯ ಬಣದ ಕೆಲ ಸಚಿವರುಗಳು ಹೈಕಮಾಂಡ್ಗೆ ಡೆಡ್ಲೈನ್ ಕೊಡ್ತಿದ್ದಾರೆ, ಇಷ್ಟು ಒಳಗಡೆ ನಮ್ಗೆ ಅನುಮತಿ ಕೊಡಿ ಅಂತ ಹೇಳಿ. ಇದನ್ನ ಗಮನಿಸಿರುವ ಡಿಸಿಎಂ ಡಿಕೆ ಶಿವಕುಮಾರ್ ಅಲರ್ಟ್ ಆಗಿದ್ದಾರೆ. ಸಿದ್ದರಾಮಯ್ಯ ಬಣದ ವಿರುದ್ಧ ಹೊಸದೊಂದು ದಾಳವನ್ನ ಪ್ರಯೋಗ ಮಾಡಲಿಕ್ಕೆ ಡಿಕೆ ಶಿವಕುಮಾರ್ ಸಿದ್ದರಾದಂತಿದೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನ ವಹಿಸಿ 5 ವರ್ಷ ಪೂರ್ತಿಯಾಗಿದೆ. ಇದೇ ಕಾರಣವನ್ನ ನೆಪವಾಗಿಟ್ಟುಕೊಂಡು ದಾವಣಗೆರೆಯಲ್ಲಿ ಸಮಾವೇಶ ಮಾಡುವ ಚಿಂತನೆಯಲ್ಲಿದ್ದಾರೆ ಡಿಕೆ ಶಿವಕುಮಾರ್. ಯಾವ ರೀತಿ ಸಿದ್ದರಾಮೋತ್ಸವ ಅಥವಾ ಸ್ವಾಭಿಮಾನಿ ಸಮಾವೇಶ ಮಾಡಿ ಸಿದ್ದರಾಮಯ್ಯನವರ ಪರವಾಗಿ ಒಂದು ಮೊಮೆಂಟಮ್ ಅನ್ನ ಕ್ರಿಯೇಟ್ ಮಾಡಲಿಕ್ಕೆ, ಸೃಷ್ಟಿ ಮಾಡಲಿಕ್ಕೆ ಸಿದ್ದರಾಮಯ್ಯ ಬಣದ ನಾಯಕರು ಪ್ರಯತ್ನ ಮಾಡಿದ್ರು, ಅದೇ ರೀತಿಯಲ್ಲಿ ದಾವಣಗೆರೆಯಲ್ಲಿ ಸಮಾವೇಶ ಮಾಡುವ ಮೂಲಕ ತಮ್ಮ ಕೈ ಮೇಲಾಗಿಸಿಕೊಳ್ಳುವ ಚಿಂತನೆಯಲ್ಲಿದ್ದಾರೆ ಡಿಕೆ ಶಿವಕುಮಾರ್. ಆ ಮೂಲಕ ಸಿದ್ದು ಬಣದ ಶಕ್ತಿ ಪ್ರದರ್ಶನ, ದಲಿತ ಸಮಾವೇಶಕ್ಕೆ ಬ್ರೇಕ್ ಹಾಕುವ ಪ್ರಯತ್ನವನ್ನ ಕೂಡ ಮಾಡ್ತಾ ಇದ್ದಾರೆ. ನಿನ್ನೆ ಕಾಂಗ್ರೆಸ್ ಪಕ್ಷದ ಕಡೆಯಿಂದ ಆಚರಿಸಲಾದ ಮಹಿಳಾ ದಿನಾಚರಣೆ ಸಂದರ್ಭದಲ್ಲಿ ಇದರ ಸೂಚನೆಯನ್ನ ನೀಡಿದ್ದಾರೆ ಡಿಕೆ ಶಿವಕುಮಾರ್. ಮೇ 21ಕ್ಕೆ ಸಮಾವೇಶವನ್ನ ಮಾಡೋಕೆ ಚಿಂತಿಸುತ್ತಿದ್ದೇವೆ ಅನ್ನೋ ಸುಳುವನ್ನ ಬಿಟ್ಟುಕೊಟ್ಟಿದ್ದಾರೆ ಡಿಕೆ ಶಿವಕುಮಾರ್. ಸರ್ಕಾರ ಅಧಿಕಾರಕ್ಕೆ ಬಂದು 2 ವರ್ಷ ಪೂರೈಕೆ ಆಗುತ್ತೆ. ಈ ಹಿನ್ನೆಲೆಯಲ್ಲಿ ಒಂದು ಅದ್ದೂರಿಯಾದ ಸಮಾವೇಶಕ್ಕೆ ರೂಪುರೇಷೆಗಳು ಸಿದ್ಧವಾಗ್ತಾ ಇದೆ ಅಂತ ಹೇಳೋ ಮೂಲಕ ಡಿಕೆ ಶಿವಕುಮಾರ್ ಅವರು ತಮ್ಮ ಹೆಸರಲ್ಲಿ ಸಮಾವೇಶವನ್ನ ಮಾಡುವ ಮೂಲಕ ಸಿದ್ದರಾಮಯ್ಯ ಬಣಕ್ಕೆ ಕೌಂಟರ್ ಕೊಡುವ ಪ್ರಯತ್ನಕ್ಕೆ ಕೈ ಹಾಕ್ತಿದ್ದಾರೆ. ಸರ್ಕಾರ ಅಥವಾ ಪಕ್ಷದಾಡಿಯ ಕಾರ್ಯಕ್ರಮ ಅಂದ್ರೆ ಇದಕ್ಕೆ ಹೈಕಮಾಂಡ್ ನಾಯಕರು ಕೂಡ ನಿರಾಕರಣೆಯನ್ನ ಸೂಚಿಸಲಾರರು. ಆ ಮೂಲಕ ದಲಿತ ಸಮಾವೇಶಕ್ಕೆ ಇದು ಪಕ್ಷದ್ದು ಅಲ್ಲ, ಸರ್ಕಾರದ್ದು ಅಲ್ಲ, ವೈಯಕ್ತಿಕ ಅಂತ ತೋರಿಸುವ ಪ್ರಯತ್ನವನ್ನ ಕೂಡ ಡಿಕೆ ಶಿವಕುಮಾರ್ ಮಾಡ್ತಾ ಇರುವಂತಿದೆ. ಇದು ಒಂದ್ ಕಡೆ ಆದ್ರೆ ಮತ್ತೊಂದ್ ಕಡೆ ಇದೇ ಮೂಲಕವೇ ಸೈಲೆಂಟ್ ಆಗಿ ಕೌಂಟರ್ ಕೊಡ್ಲಿಕ್ಕೆ ಸಿದ್ಧರಾದ್ರ ಡಿಕೆ ಶಿವಕುಮಾರ್. ದಲಿತ ಸಮಾವೇಶಕ್ಕೆ ಒಂದು ಕಡೆ ಸಿದ್ದರಾಮಯ್ಯ ಬಣದ ಕೆಲ ಸಚಿವರುಗಳು ಹೈಕಮಾಂಡ್ಗೆ ಡೆಡ್ಲೈನ್ ಕೊಡ್ತಿದ್ದಾರೆ, ಇಷ್ಟು ಒಳಗಡೆ ನಮ್ಗೆ ಅನುಮತಿ ಕೊಡಿ ಅಂತ ಹೇಳಿ. ಇದನ್ನ ಗಮನಿಸಿರುವ ಡಿಸಿಎಂ ಡಿಕೆ ಶಿವಕುಮಾರ್ ಅಲರ್ಟ್ ಆಗಿದ್ದಾರೆ. ಸಿದ್ದರಾಮಯ್ಯ ಬಣದ ವಿರುದ್ಧ ಹೊಸದೊಂದು ದಾಳವನ್ನ ಪ್ರಯೋಗ ಮಾಡಲಿಕ್ಕೆ ಡಿಕೆ ಶಿವಕುಮಾರ್ ಸಿದ್ದರಾದಂತಿದೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನ ವಹಿಸಿ 5 ವರ್ಷ ಪೂರ್ತಿಯಾಗಿದೆ. ಇದೇ ಕಾರಣವನ್ನ ನೆಪವಾಗಿಟ್ಟುಕೊಂಡು ದಾವಣಗೆರೆಯಲ್ಲಿ ಸಮಾವೇಶ ಮಾಡುವ ಚಿಂತನೆಯಲ್ಲಿದ್ದಾರೆ ಡಿಕೆ ಶಿವಕುಮಾರ್. ಯಾವ ರೀತಿ ಸಿದ್ದರಾಮೋತ್ಸವ ಅಥವಾ ಸ್ವಾಭಿಮಾನಿ ಸಮಾವೇಶ ಮಾಡಿ ಸಿದ್ದರಾಮಯ್ಯನವರ ಪರವಾಗಿ ಒಂದು ಮೊಮೆಂಟಮ್ ಅನ್ನ ಕ್ರಿಯೇಟ್ ಮಾಡಲಿಕ್ಕೆ, ಸೃಷ್ಟಿ ಮಾಡಲಿಕ್ಕೆ ಸಿದ್ದರಾಮಯ್ಯ ಬಣದ ನಾಯಕರು ಪ್ರಯತ್ನ ಮಾಡಿದ್ರು, ಅದೇ ರೀತಿಯಲ್ಲಿ ದಾವಣಗೆರೆಯಲ್ಲಿ ಸಮಾವೇಶ ಮಾಡುವ ಮೂಲಕ ತಮ್ಮ ಕೈ ಮೇಲಾಗಿಸಿಕೊಳ್ಳುವ ಚಿಂತನೆಯಲ್ಲಿದ್ದಾರೆ ಡಿಕೆ ಶಿವಕುಮಾರ್. ಆ ಮೂಲಕ